ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 24 ಹಾಗೂ 25ನೇ ಕಂತಿನ ಹಣ ಇಂದು ಸುಮಾರು 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸತತವಾಗಿ ಬಿಡುಗಡೆ ಮಾಡಲ್ದೆ ಆಪ್ಷನ್ ಬೇರೆ ಇಲ್ಲ. ಯಾಕಂದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಬಂತು ಪ್ರೆಷರ್. ಈಗ BJP ನಾಯಕರು, ವಿರೋಧ ಪಕ್ಷದ ನಾಯಕರು ಹಾಕ್ತಾ ಇದ್ದಾರೆ. ಯಾಕಂದರೆ ಈಗ ನುಡಿದಂತೆ ನಡಿತೀವಿ ಅಂತ ಬರೀ ಬಾಯಿ ಮಾತೇ ಹೇಳೋದಲ್ಲ, ಅದನ್ನು ಕೊಟ್ಟು ತೋರಿಸ್ಬೇಕು. ಬರೀ ಬಾಯಿ ಮಾತೇ ನಾವು ನುಡಿದಂತೆ ನಡೀತಾ ಇದ್ದೀವಿ, ನಮ್ಮ ಸರ್ಕಾರ ಯಾವತ್ತೂ ಕೂಡ ಮಾತಿಗೆ ಬದ್ಧ, ನಾವು ಕಾಂಗ್ರೆಸ್ ಪಕ್ಷ ಇರುವವರೆಗೂ ಕೂಡ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಕೊರತೆ ಬರದ ಹಾಗೆ ನೋಡ್ಕೊಳ್ತೀವಿ, ಇನ್ನು ಮುಂದೆನೂ ಕೂಡ ಪಕ್ಷ ಆಡಳಿತಕ್ಕೆ ಬಂದರೆ ಖಂಡಿತವಾಗ್ಲೂ ಈ ದುಡ್ಡನ್ನು ನಾವು ಕೊಡ್ತಾನೆ ಇರ್ತೀವಿ, ಯಾವತ್ತೂ ಕೂಡ ಈ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅಂತಕ್ಕಂತಹ ಬರೀ ಸ್ಪಷ್ಟನೆ ಕೊಡೋದಲ್ಲ, ಇದರಲ್ಲಿ ದುಡ್ಡನ್ನು ಕೊಡಬೇಕು. ಯಾರಿಗೆ ಎಷ್ಟು ಪೆಂಡಿಂಗ್ ಉಳಿಸಿದೆ ಅದನ್ನು ಮೊದಲು ಹಾಕಬೇಕು, ಬೆಲೆಗಳ ಏರಿಕೆ ಆಗಿರೋದನ್ನು ಕೂಡ ಇಳಿಸಬೇಕು ಅನ್ನುವಂತಹ ಮನವಿ ಕೂಡ ಇಲ್ಲಿ ಕೆಲವೊಂದಿಷ್ಟು ಜನ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸತತವಾಗಿ ಕೊಡಲಿಲ್ಲ ಅಂದರೆ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಅಂದ್ಕೊಂಡು ಕುಂಡ್ರೋದಿಲ್ಲ ಮಹಿಳೆಯರು. ಯಾಕಂದರೆ ಆಕ್ರೋಶವನ್ನು ಸಾಕಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. BJP ನಾಯಕರು ಕೂಡ ಟೀಕಿಸ್ತಾ ಇದ್ದಾರೆ. ಇದರೆಲ್ಲದರ ಮೇರೆಗೆ ಸರ್ಕಾರ ಕೊಡಲಿಕ್ಕೆ ಮುಂದಾಗಿ ಈಗ ಸುಮಾರು ನಿಮಗೆ ಬರೀ 2 ಕಂತುಗಳಷ್ಟೇ ಅಲ್ಲ, 3 ಕಂತುಗಳನ್ನಾದರೂ ಸತತವಾಗಿ ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸುಮಾರು 7,500 ಕೋಟಿ ವೆಚ್ಚವನ್ನು ಮಾಡಲಿದ್ದಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಸೊ ಒಂದೇ ದಿನದಲ್ಲಿ ಸುಮಾರು 20ರಿಂದ 22 ಲಕ್ಷ ಮಹಿಳೆಯರಿಗಾದರೂ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಒಮ್ಮೆ ತಾಂತ್ರಿಕ ದೋಷ ಆಗದೇ ಇದ್ದರೆ, ಸರಿಯಾಗಿ ದುಡ್ಡು ಹೋಗ್ತಾ ಹೋದರೆ ಒಂದು ದಿನದಲ್ಲಿ ಸುಮಾರು 20ರಿಂದ 25 ಲಕ್ಷ ಫಲಾನುಭವಿಗಳಿಗೆ ದಿಢೀರನೆ ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, ಬನ್ನಿ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಆದಷ್ಟು ಕಂಪ್ಲೀಟಾಗಿ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ತರ್ತಾ ಇರ್ತೀವಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 24ನೇ ಕಂತಿನ ಹಣ ಈಗ ಬಿಡುಗಡೆ ಆಗ್ತಾ ಇದೆ. ಮೊನ್ನೆನೂ ಕೂಡ ಜಮಾ ಆಗಿದೆ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಇದರ ಬಗ್ಗೆ ವೇಟ್ ಮಾಡ್ತಾನೆ ಇದ್ದಾರೆ, ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ ಅಂತ. ಸೊ ಹಾಗಾಗಿ ಈಗ ಸ್ಪೀಡಾಗಿ ಜಮಾ ಆಗಲಿಕ್ಕೆ ಪ್ರಾರಂಭ ಆಲ್ಮೋಸ್ಟ್ ಆಗಿದೆ. ಅದರಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಸದ್ಯಕ್ಕೆ ಬೆಂಗಳೂರು ನಗರಕ್ಕಾಗಿರಲಿ, ಬೆಂಗಳೂರು ಗ್ರಾಮಾಂತರಕ್ಕಾಗಿರಲಿ, ವಿಜಯನಗರ, ಬೆಳಗಾವಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೂ ಕೂಡ ಆಲ್ರೆಡಿ ಹಂತವಾಗಿ ದುಡ್ಡು ಹೋಗಿದೆ. ಅಲ್ಲಿ ಯಾರ್ಯಾರು ಬಾಕಿ ಉಳಿದಿದ್ದಾರೆ ಅವರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿರುವಂಥದ್ದು ಏನಿಲ್ಲ, ಸ್ಪೀಡಾಗಿ ಕೂಡ ಜಮಾ ಆಗಲಿದೆ. ಈಗ ತಾಂತ್ರಿಕ ದೋಷ ಏನಾದರೂ ಕಂಡು ಬಂದಿದ್ದೇ ಆದರೆ ಮತ್ತೆ 4-5 ದಿನಗಳ ಕಾಲ ಡಿಲೇ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಸದ್ಯಕ್ಕೆ ಟ್ರಯಲ್ ಕೂಡ ಮಾಡಲಾಗಿದೆ. ಯಾಕಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಮುಖ್ಯವಾಗಿ ಜಮಾ ಮಾಡುವಂತಹ ಕಾರಣವೇ ಇದೆ. ಅಲ್ಲೇ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ. ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದ ತಕ್ಷಣ ಉಳಿದಂತಹ ಸ್ವಲ್ಪ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಸೊ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಆದರೆ ಅದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ ಮೊದಲು ಹಂತದಲ್ಲಿ ಟ್ರಯಲ್ ಮಾಡ್ತಾರೆ. ತಾಂತ್ರಿಕ ದೋಷ ಕಂಡು ಬರುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಚೆಕ್ ಮಾಡಲಾಗುತ್ತೆ. ತಾಂತ್ರಿಕ ದೋಷ ಕಂಡು ಬಂದರೆ ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅಂತೂ ಇದ್ದೇ ಇರ್ತಾರೆ. ಸೊ ಒಂದು ವೇಳೆ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಜಮಾ ಮಾಡ್ತಾರೆ. ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ. ತಾಂತ್ರಿಕ ದೋಷ 22ನೇ ಕಂತಿನಲ್ಲಿ ಕಂಡು ಬಂದಿತ್ತು. ಅದು ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡುವಾಗ ನೋಡಿ, ಆ ಸಂದರ್ಭದಲ್ಲಿ ಕಂಡು ಬಂದಿತ್ತು. ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಇಲ್ಲದ ಕಾರಣಕ್ಕಾಗಿ ಸ್ಪೀಡಾಗಿ ಜಮಾ ಆಗೋದರಲ್ಲಿ ಈಗ ಯಾವುದೇ ಡೌಟ್ ಇಲ್ಲ. ಸದ್ಯಕ್ಕೆ ಬೆಳಗಾವಿ, ವಿಜಯನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಬಾಕಿ ಇದ್ದಾರೆ, ಅವ್ರಿಗೂ ಕೂಡ ಜಮಾ ಆಗುತ್ತೆ. ಬೆಂಗಳೂರು ನಗರದಲ್ಲಿ ಕೂಡ ಬಾಕಿ ಉಳಿದಿದ್ದಾರೆ, ಅವ್ರಿಗೂ ಕೂಡ ಜಮಾ ಆಗುತ್ತೆ. ಹಾಗೆ ಹಾವೇರಿ ಸೇರಿದಂತೆ ಹಾಸನ, ಕೊಡಗು, ಬೀದರ, ಮಂಡ್ಯ, ಕೊಪ್ಪಳ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಈ ಒಂದು ದುಡ್ಡು ಕೂಡ ಜಮಾ ಆಗುತ್ತಾ ಇದೆ. ತಾಂತ್ರಿಕ ದೋಷಗಳು ಕೂಡ ಸದ್ಯಕ್ಕೆ ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ಸುಮಾರು ಒಂದೇ ದಿನದಲ್ಲಿ 22 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ನಾವು ದುಡ್ಡನ್ನು ಜಮಾ ಮಾಡಲಿದ್ದೇವೆ ಅನ್ನುವಂತಹ ಅಧಿಕೃತ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಬರೀ 24ನೇ ಕಂತಿನ ಹಣ ಮಾತ್ರ ಬರ್ತಾ ಇಲ್ಲ, ಈಗ ಸತತವಾಗಿ ನೀವು ದುಡ್ಡನ್ನು ಪಡ್ಕೊಳ್ತೀರಿ. ಈಗ 23ನೇ ಕಂತಿನ ಹಣದ ಆದ ಬಳಿಕ ಸುಮಾರು 1 ತಿಂಗಳಾದರೂ ಡಿಲೇ ಮಾಡ್ತಾ ಇದ್ವಲ್ವಾ? ಹೌದು, ಈಗ ಪ್ರತಿಯೊಂದು ಕಂತಿನಲ್ಲಿ ನೋಡ್ತಾ ಇದ್ದೀರಿ ನೀವು, ಒಂದು ಕಂತನ್ನು ಹಾಕಿದ್ರೆ 2 ತಿಂಗಳು ಪೆಂಡಿಂಗ್ ಉಳಿಸ್ತಾ ಇದ್ದಾರೆ. ಹಾಗಾಗಿ ಈ ಸಾರಿ ಹಾಗೆ ಮಾಡಿಲ್ಲ. ಯಾಕಂದರೆ ಪ್ರೆಷರು, ಸರ್ಕಾರದ ಮೇಲೆ ಪ್ರೆಷರ್ ಹಾಕಿಬಿಟ್ಟಿದ್ದಾರೆ. ಈಗ ವಿರೋಧ ಪಕ್ಷದ ನಾಯಕರಾಗಿರಲಿ ಅಥವಾ ಮಹಿಳೆಯರಾಗಿರಲಿ ಪ್ರೆಷರನ್ನು ಹಾಕಿದ ಕಾರಣಕ್ಕಾಗಿ 23ನೇ ಕಂತು ಆದಮೇಲೆ
ಸತತವಾಗಿ 24ನೇ ಕಂತಿನ ಹಣ ಕೂಡ ಜಮಾ ಮಾಡಲಾಗ್ತಾ ಇದೆ. ಇದರ ಜೊತೆಗೆ 25 ಹಾಗೂ 26ನೇ ಕಂತಿನ ಹಣ ಕೂಡ ಕೊಡಲಾಗ್ತದೆ. ನೆಕ್ಸ್ಟ್ ಡಿಸೆಂಬರ್ ತಿಂಗಳ 27ನೇ ಕಂತಿನ ಹಣ ಕೂಡ ಜಮಾ ಮಾಡಲಾಗ್ತದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿ ಇರಲಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ನಾವು ಇನ್ನೊಂದು ವಿಷಯದ ಬಗ್ಗೆ ಇದೇ ವಿಡಿಯೋದಲ್ಲಿ ನೋಡೋಣ. ಏನಪ್ಪ ಅಂದರೆ, ಬಹಳಷ್ಟು ಗೃಹಲಕ್ಷ್ಮಿಯರಿಗೆ ದುಡ್ಡು ಹೋಗ್ತಾ ಇಲ್ಲ. ಹೌದು, ಇದಕ್ಕೆ ಕಾರಣಗಳು ಸಾಕಷ್ಟು ಇದ್ದಾವೆ. ಅದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಹಂತದಲ್ಲಿ ಈಗ ನಿಮಗೆ ಹೇಳೋದಾದರೆ, ಎಲಿಜಿಬಲ್ ಇಲ್ಲದವರಿಗೆ ಈಗ ಕಾರಣಗಳಂತೂ ಸಿಕ್ಕಾಪಟ್ಟೆ ಸಿಗ್ತವೆ. ಅಂದರೆ GST ಪೇಯರು, ಅಂದರೆ ಈಗ ಹೊಸದಾಗಿ ವ್ಯಾಪಾರವನ್ನು ಸೃಷ್ಟಿ ಮಾಡ್ಕೊಂಡಿರ್ತೀರಿ, ಅಲ್ಲಿ GST ಪೇಯರ್ ಅಂತ ನೀವು ಮಾಡ್ತಾ ಇರ್ತೀರಿ, ಅಂಥವ್ರನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಯಾಕಂದರೆ ಸರ್ಕಾರ ಎಷ್ಟು ಜನರನ್ನು ಹೊರಗೆ ಹಾಕತ್ತೋ ಅಷ್ಟು ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ. ಹಾಗಾಗಿ ಹೊರಗೆ ಹಾಕ್ತಾನೆ ಇರುತ್ತೆ. ಮತ್ತೊಂದು, ಈಗ ಮುಖ್ಯವಾಗಿ ಈಗ ಗೃಹಲಕ್ಷ್ಮಿಯರು ಈಗ ಮುಖ್ಯಸ್ಥೆ ತೀರಿ ಹೋದ ಮೇಲೆ ನೀವು ಯಾರು ಹಾಗೆ ದುಡ್ಡನ್ನು ಪಡ್ಕೊಳ್ತಾ ಇದ್ದರೆ, ಸೊ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತದೆ. ನಿಮಗೆ ದುಡ್ಡು ಬೇಕಂದರೆ ಏನು ಹೇಳಿದಾರಂದರೆ, ನಿಮ್ಮ ಒಂದು ಮುಖ್ಯಸ್ಥೆಯ ಜಾಗದಲ್ಲಿ ನಿಮ್ಮ ಸೊಸೆ ಯಾರಾದರೂ ಇದ್ದರೆ ಅಥವಾ ಇನ್ನಿತರ ಹೆಣ್ಣು ಮಕ್ಕಳಿದ್ದರೆ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಅವರ ಹೆಸರನ್ನು ಸೇರ್ಪಡೆ ಮಾಡಿಸಿ ನಾವು ದುಡ್ಡನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗೋರ್ಮೆಂಟ್ ನೌಕರಿ, ಸರ್ಕಾರಿ ನೌಕರಸ್ಥರಂತರೂ ಬಹಳಷ್ಟು ಜನ ಆಗ್ತಾ ಇದ್ದಾರೆ. ಈಗ ನೌಕರಿ ಸಿಗಬಾರ್ದಂತೇನಿಲ್ಲ, ಒಂದೇ ಮನೆಯಲ್ಲಿ 2-3 ಜನನೂ ಕೂಡ ಇರ್ತೀರಿ, ಅಂಥವರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಅಂದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ 2-3 ಜನ ಸರ್ಕಾರಿ ನೌಕರಸ್ಥರು ಹೊಂದಿದ್ರೆ ಈ APL ಕೂಡ ನಿಮಗೆ ಸಿಗೋದಿಲ್ಲ. APL ಇಂದನೂ ಕೂಡ ರದ್ದು ಮಾಡಲಾಗ್ತದೆ. ಇನ್ನು ಸ್ನೇಹಿತರೆ, ಎಲಿಜಿಬಲ್ ಇದ್ರೂ ಸಹಿತ ರದ್ದು ಮಾಡಲಿಕ್ಕೆ ಕಾರಣಗಳು ಅಂದರೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿರಲಿಲ್ಲ ಅಂದರೆ ನೀವು ಎಲಿಜಿಬಲ್ ಏನೋ ಇರ್ತೀರಿ, ಅಕ್ಕಿ ಕೂಡ ಸಿಗುತ್ತೆ. ಇನ್ನು ಮೇಲಿಂದ ಕಿಟ್ ವಿತರಣೆ ಮಾಡಿದ್ರೆ ಕಿಟ್ ಕೂಡ ಸಿಗುತ್ತೆ. ಆದರೆ ನಿಮಗೆ ದುಡ್ಡೇ ಜಮಾ ಆಗೋದಿಲ್ಲ. ಯಾಕಂದರೆ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರೋದಿಲ್ಲ. ನಿಮ್ಮ ಅಕೌಂಟ್ಗಳನ್ನು ಬಂದ್ ಮಾಡಲಾಗಿರುತ್ತೆ. ಅದು ಬ್ಯಾಂಕ್ನವರು ಮಾಡಿರ್ತಾರೆ. ಯಾಕಂದರೆ ನಿಮ್ಮ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ. ದುಡ್ಡನ್ನು ಹಾಕಿ ತೆಗೆದು ಈ ರೀತಿ ನೀವು ಟ್ರಾನ್ಸಾಕ್ಷನ್ ಡೆಬಿಟು ಕ್ರೆಡಿಟು ಅಂತ ಮಾಡ್ತಾ ಇದ್ದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತಪ್ಪ. ಒಂದು ವೇಳೆ ನೀವು ಆ ರೀತಿ ಅದನ್ನು ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಟಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋದಿಲ್ಲ. ಅದನ್ನು ನೀವು ಸರಿಪಡಿಸ್ಕೊಳ್ಳಿ, KYC ಮಾಡಿಸ್ಕೊಂಡು ದುಡ್ಡು ಹಾಕಿ ತೆಗೆಯುವುದನ್ನು ಮಾಡಿ. ಇನ್ನು ಯಾರ್ಯಾರು ಬಹಳಷ್ಟು ಜನ ಈಗ ರೇಷನ್ ತೆಗೆದುಕೊಳ್ತಾ ಇಲ್ಲ, ವಲಸೆ ಹೋಗಿಬಿಟ್ಟಿರ್ತೀರಿ, ರೇಷನ್ ಅವಶ್ಯಕತೆ ಇಲ್ಲ, ನಾವು ಬೇರೆ ಅಕ್ಕಿಯನ್ನು ತಿಂತೀವಿ ಬಿಡಿ ಅಂತ ನೀವು ಹೇಳಬಹುದು. ಆದರೆ ಈ ರೀತಿ ಯಾರ್ಯಾರು ಮಾಡ್ತಾ ಇದ್ರಿ, ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಯಾಕಂದರೆ ರೇಷನ್ ನಿಮಗೆ ಅವಶ್ಯಕತೆ ಇಲ್ಲ, ಹಾಗಾಗಿ ಹೀಗೆ ಮಾಡ್ತಾ ಇದ್ರಿ ಅಂತ ಹೇಳಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತದೆ. ಯಾಕಂದರೆ ತುದಿಗಾಲಿನಲ್ಲಿ ನಿಂತ್ಕೊಂಡು ಬಿಟ್ಟಿದೆ ಆಹಾರ ಇಲಾಖೆ. ಯಾರನ್ನು ರದ್ದು ಮಾಡೋಣ, ಯಾರನ್ನು ಉಳಿಸೋಣ, ಈ ರೀತಿ ಒಂದು ತುದಿಗಾಲಿನಲ್ಲಿ ನಿಂತ್ಕೊಂಡಿದ್ಬಿಟ್ಟಿದೆ. ಅಂಥದ್ರಲ್ಲಿ ನೀವು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ. ಇನ್ನು ಬಹಳಷ್ಟು ಜನ ವಾಹನಗಳನ್ನು ಕೂಡ ಖರೀದಿ ಮಾಡ್ತಾ ಇರ್ತೀರಿ, ವೈಟ್ ಬೋರ್ಡ್ ಕಾರು, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಟ್ರಕ್ ಆಗಿರಲಿ, JCB ಎಲ್ಲ ವಾಹನಗಳನ್ನು ಖರೀದಿ ಮಾಡ್ತಾ ಇರ್ತೀರಿ. ಅಂಥವರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗುತ್ತೆ. ಯಾಕಂದರೆ ಆಹಾರ ಇಲಾಖೆಗೆ ಸಾರಿಗೆ ಇಲಾಖೆಯಿಂದ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಸೊ ಇದನ್ನೆಲ್ಲವೂ ಕೂಡ ಗಮನಿಸಿರುತ್ತದೆ ಆಹಾರ ಇಲಾಖೆ. ಅದರ ಆಧಾರದ ಮೇಲೆ ನಿಮ್ಮ ರೇಷನ್ ಕಾರ್ಡನ್ನು ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನು ನಿರ್ಧರಿಸುತ್ತೆ. ಈ ಎಲ್ಲ ರೂಲ್ಸ್ಗಳ ಜೊತೆಗೆ ಇನ್ನೂ ಹಲವಾರು ರೂಲ್ಸ್ಗಳಿದ್ದಾವೆ, ಅವುಗಳು ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಈ ವಿಷಯವನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.